ಫ್ರೆಂಡ್ಸ್, ಇವಾಗ ಮೊದಲೊಂದು ವಿಡಿಯೋ ನೋಡಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಆ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಇರುವಂಥ ವಿಡಿಯೋ ಇದು. ಅದೇ ಥರ ನೀವು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಯಾವುದೇ ಥರದ ಎಡಿಟಿಂಗ್ ಆ್ಯಪ್ ಬಳಸೋದು ಅವಶ್ಯಕತೆ ಇಲ್ಲ. ಬನ್ನಿ, ಇವಾಗ ಸ್ಟೋರಿ ಹಾಕೋದಲ್ಲಿ ಬರಲ್ಲ. ಮತ್ತು ನಾವು ರೀಲ್ಸ್ ಅಪ್ಲೋಡ್ ಮಾಡ್ತೀವಲ್ವ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲೈವ್, ರೀಲು, ಸ್ಟೋರಿ, ಪೋಸ್ಟ್ ಅಂತ ಇರುತ್ತೆ. ಪೋಸ್ಟು ಮೇಲೆ ಕ್ಲಿಕ್ ಮಾಡಬೇಡಿ, ಸ್ಟೋರಿ ಮೇಲೆ ಕ್ಲಿಕ್ ಮಾಡಬೇಡಿ, ರೀಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಈ ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟು ಸರ್ಚ್ ಇರುತ್ತೆ. ಆ ಸರ್ಚಲ್ಲಿ ನೀವು ನಾನು ಹೇಳಿದ್ರ ಥರ ಸರ್ಚ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಬ್ರಷ್ ಅಂತ ಟೈಪ್ ಮಾಡ್ಕೊಂಡು ಸ್ಟ್ರೋಕು V2 ಅಂತ ಸರ್ಚ್ ಮಾಡಿ. ಬ್ರಷ್ ಸ್ಟ್ರೋಕ್ V2 ಆ ಸರ್ಚ್ ಮಾಡಿದರೆ ಸಾಕು. ಈ ಥರ ನಿಮಗೆ ಎಫೆಕ್ಟ್ ಬಂದು ಫೋಟೋಗೆ ಆ್ಯಡ್ ಆಗುತ್ತೆ. ನೋಡಿ, ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಹೇಳ್ತೀನಿ ನಿಮಗೆ, ವೆಯ್ಟ್ ಮಾಡಿ. ನೋಡಿ, ಈ ಥರ ಬರುತ್ತಲ್ವ, ಕರೆಕ್ಟಾಗಿ ಇದೇ ನೀವು 30 ಸೆಕೆಂಡ್ವರೆಗೂ ವೀಡಿಯೋ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ, ಈ ಥರ ನೀವು ಬಂದಮೇಲೆ ಸ್ಟಾರ್ಟಿಂಗಲ್ಲಿ ಈ ಥರ ನೀವು ಅಟ್ಯಾಚ್ ಮಾಡ್ಕೊತೀರಾ. ಆಮೇಲೆ ಎಡಿಟ್ ಅನ್ನೋದ್ರ ಮೇಲೆ ಹೋಗ್ಬಿಟ್ಟು ಈ ವಿಡಿಯೋ ಲಾಸ್ಟ್ ಎಂಡ್ವರೆಗೆ ಬಂದು ಈ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಇಮೇಜ್ನ ಮತ್ತೊಂದು ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 15 ಸೆಕೆಂಡ್ ಆಗಿದೆ, ಇನ್ನೊಂದು ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 19 ಸೆಕೆಂಡ್ ಆಗಿದೆ, ಇನ್ನೊಂದು ಸಲ ಸೆಲೆಕ್ಟ್ ಮಾಡ್ಕೊಳ್ಳಿ. 25 ಸೆಕೆಂಡ್ ಆಗಿದೆ, ಇಲ್ಲಿ ಇನ್ನೊಂದು ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. 30 ಸೆಕೆಂಡ್ 29 ಸೆಕೆಂಡ್ ಆಗಿದೆ, ಸಾಕು ಅನ್ಕೊಂತೀನಿ ಈ ವಿಡಿಯೋನ. ನೋಡಿ, ಅಷ್ಟು ನೋಡ್ಕೊಂಡ್ರಲ್ಲ. ಆಮೇಲೆ ಇಲ್ಲಿ ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂಥ ಆಡಿಯೋನ ಆಯ್ಕೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಲಿರಿಕ್ಸ್ ಥರ ಆಡಿಯೋನ ನೀವು ಹಾಕೋಬಹುದು. ಇಲ್ಲಿ ನೋಡಿ, ಇದು ನಾನು ಈ ವಿಡಿಯೋ ನೋಡಿ ಇವಾಗ ಲಿರಿಕ್ಸ್ ಹಾಕ್ತೀನಿ, ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಮೇಲ್ಗಡೆ ಜಾಸ್ತಿ ಲಿರಿಕ್ಸು ಹೋಗಿದೆ, ಇಲ್ಲಿ ಕೆಳಗಡೆ ಹಾಕೋದು ಒಂದು ಸ್ವಲ್ಪ, ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ನೋಡಿ. ಈ ಥರ ಎಡಿಟ್ ಅನ್ನೋದ್ರ ಮೇಲೆ ಹೋಗಿ ನೋಡಿ, ಈ ಥರ ಫುಲ್ಲು 30 ಸೆಕೆಂಡ್ ಆಗಿದೆ ವಿಡಿಯೋ ಆಲ್ಮೋಸ್ಟ್. ಇವಾಗ 29 ಸೆಕೆಂಡ್ ಇತ್ತು, 30 ಸೆಕೆಂಡ್ವರೆಗೂ ವಿಡಿಯೋ ಆಗಿದೆ, ನೋಡ್ತಾ ಇದ್ದೀರಲ್ಲ ನೀವು. ನೋಡಿ, ಈ ಥರ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ. ನೋಡಿ, ಇದನ್ನ ಈ ಕಡೆ ಜರಿಸಿ ಇಲ್ಲಿ ಡೆವಲಪ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ ನೋಡಿ. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ,